Namaskara. I am Dr. Nasir Khan BM, Assistant Professor, Department of Economics, Saremi, Government Arts and Commerce College, Newtown, Bhadravati. Friends, this is the third video that I am preparing and uploading for DC website. My two earlier videos about demand analysis and another one about managerial economics has got huge response from students as well as teaching community and also got very good reviews. Thanks for your support. Today I am going to explain you about cost analysis, which is a subject covered by almost all universities of Karnataka in BA, BCom, and BBA courses. Not only that, it is also helpful for the competitive examinations as well. Students community will hugely benefit from my this video. Let us begin with meaning and definitions of cost. Before that, let us see why we have to study about the concept of cost. So the concept of cost is very important because before deciding about the quality and the quantity of a product, we need to study about the cost of that particular product. Because whenever a firm incur losses or gets profits, it hugely depends on the cost of that particular product. So studying about the cost is very important. Whereas an incorrect estimation or a misunderstanding of the cost may have negative effects on the profits and the growth of an organization. ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಷಯ ಏನಿದೆ ವೆಚ್ಚದ ವಿಶ್ಲೇಷಣೆ ಅನ್ನುವಂಥದ್ದನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವೆಚ್ಚದ ವಿಶ್ಲೇಷಣೆಯನ್ನು ನಾವು ತಿಳ್ಕೊಳ್ಳೋ ಮುನ್ನ ಏನಕ್ಕೋಸ್ಕರ ಈ ವೆಚ್ಚ ಅನ್ನುವಂಥದ್ದು ಪರಿಭಾವನೆಯನ್ನು ನಾವು ತಿಳ್ಕೋಬೇಕು. ಬಹಳ ಮುಖ್ಯವಾಗಿ ಒಂದು ವಸ್ತುವಿನ ಗುಣಮಟ್ಟ, ವಸ್ತುವಿನ ಮಾರಾಟ ಇವೆಲ್ಲವೂ ವೆಚ್ಚದ ಮೇಲೇ ಅವಲಂಬಿತವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಒಬ್ಬ ಉದ್ಯಮಿ ಅಥವಾ ಮಾರಾಟಗಾರ ಆ ಒಂದು ವಸ್ತುವಿನ ವೆಚ್ಚಗಳನ್ನು ನಿಗದಿಪಡಿಸ್ತಿಲ್ಲ ಅಂತ ಹೇಳಿದ್ರೆ ಅವನು ನಷ್ಟನೂ ಅನುಭವಿಸಬೇಕಾಗ್ತದೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಸಹ ಗಳಿಸಬೇಕಾಗ್ತದೆ. ಹೀಗಾಗಿ ಈ ವೆಚ್ಚದ ವಿಶ್ಲೇಷಣೆ ಎಂಬುವಂಥದ್ದು ಬಹಳ ಮುಖ್ಯವಾದಂತಹ ಪರಿಭಾವನೆ. ಸೊ ಇದರ ಅರ್ಥಕ್ಕೆ ನಾವು ಬರೋಣ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ದ ಕಾಸ್ಟ್. ಸೊ ಇನ್ ಸಿಂಪಲ್ ವರ್ಡ್ಸ್, ಇಟ್ ಈಸ್ ಅ ಪೇಮೆಂಟ್ ಮೇಡ್ ಟುವರ್ಡ್ಸ್ ದಿ factors of production such as land, labor, capital and organizations. So it is a reward for the services of all these factors of production. That is, there are four factors of production. We know land, labor, capital and organization or entrepreneur. So we pay the rewards for using these services in the form of rent, wages, interest and profits. So we can say it's a payment. But it's different because cost includes the value of factors of production employed. The term cost means sometimes a sacrifice in terms of money or compounds which made to produce goods and services. ಸೊ ನಾವು ಸರಳವಾದಂತಹ ಒಂದು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ವಿವಿಧ ಉತ್ಪಾದನಾಂಗಗಳು ಅಂದರೆ ನಾಲ್ಕಿದ್ದಾವೆ: ಲ್ಯಾಂಡ್, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವುಗಳನ್ನು ನಾವು ಬಳಸ್ತೀವಿ. ಈ ಉತ್ಪಾದನಾಂಗಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ನಾವು ಇದಕ್ಕೆ ನೀಡುವಂತಹ ಒಂದು ಏನು ಹಣದ ರೂಪದಲ್ಲಿರಬಹುದು ಅಥವಾ ತ್ಯಾಗಗಳ ರೂಪದಲ್ಲಿರಬಹುದು, ಏನು ಕೊಡ್ತೀವಲ್ಲೋ ಅದನ್ನು ನಾವಿಲ್ಲಿ ವೆಚ್ಚಗಳು ಅಂತ ಹೇಳ್ತೀವಿ. ಸೊ ದ ಕಾಸ್ಟ್ ಫಂಕ್ಷನ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ಔಟ್ಪುಟ್, ಟೆಕ್ನಾಲಜಿ ಆ್ಯಂಡ್ ಪ್ರೈಸಸ್ ಆಫ್ ಅನ್ಪುಟ್. ವಿ ಕಾಲ್ ದಿಸ್ ಆಸ್ ಅ ಪ್ರೊಡಕ್ಷನ್ ಫಂಕ್ಷನ್. ನಾವು ಕಾಸ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಏನಿದೆ ಅಲ್ವಾ, ಅದನ್ನು ನಾವು ಇಲ್ಲಿ ಉತ್ಪಾದನಾ ಬಿಂಬಕ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ನೋಡ್ಬೋದು. ಉದಾಹರಣೆಗೆ ನೋಡಿ, ಸಿ ಈಸ್ ಈಕ್ವಲ್ ಟು ಇಸ್ ಎ ಫಂಕ್ಷನ್ ಆಫ್ ಕ್ಯೂ ಟಿ ಪಿ ಒನ್ ಪಿ ಪ್ರೋ ಎಸ್ ಆ್ಯಂಡ್ ಸಿ ಅಂತ ಹೇಳಿದ್ರೆ ಇಲ್ಲಿ ಕಾಸ್ಟು, ಓ ಈಸ್ ಔಟ್ಪುಟ್, ಪಿ ಒನ್ ಈಸ್ ಪ್ರೈಸ್ ಆಫ್ ಇನ್ಪುಟ್, ಎಸ್ ಈಸ್ ದ ಸೈಜ್ ಆಫ್ ದ ಪ್ಲಾಂಟ್, ಟಿ ಈಸ್ ದ ಟೆಕ್ನಾಲಜಿ ಆ್ಯಂಡ್ ಪಿ ಆರ್ ಒ ಒನ್ ಈಸ್ ಪ್ರೊಡಕ್ಟಿವಿಟಿ ಆಫ್ ಇನ್ಪುಟ್. ಸೊ ದಿಸ್ ಈಸ್ ಅ simple thing about the cost. Whereas how the cost is determined. Generally, cost is determined with the output.
ಅಂದರೆ ವೆಚ್ಚ ಯಾವ ರೀತಿಯಲ್ಲಿ ನಿರ್ಧಾರ ಆಗ್ತದೆ ಅಂತ ಹೇಳಿದ್ರೆ ಇದು ಭಾಳ ಮುಖ್ಯವಾಗಿ ನಿರ್ಧಾರ ಆಗುವಂಥದ್ದು ಇದರ ಉತ್ಪನ್ನದಿಂದ. ಉತ್ಪನ್ನ ಜಾಸ್ತಿ ಆಗ್ತಾ ಹೋದಂತೆ ವೆಚ್ಚಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ. ಉತ್ಪನ್ನ ಕಡಿಮೆ ಆಗ್ತಾ ಇದ್ದರೆ ವೆಚ್ಚಗಳು ಸಹ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹೀಗಾಗಿ ತಂತ್ರಜ್ಞಾನವೂ ಸಹ ಇದರ ಮೇಲೆ ಬಹಳ ಮುಖ್ಯವಾದಂಥ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ತಾ ಇರೋದರಿಂದ ಬೆಲೆಗಳು ಹೆಚ್ಚಾಗ್ತಾ ಇದ್ದಂತೆ ಆದಾನಗಳ ಒಂದು ಪ್ರಮಾಣವೂ ಹೆಚ್ಚಾಗ್ತಾ ಇದೆ. ಇದರಿಂದ ಉತ್ಪಾದನಾ ವೆಚ್ಚಗಳು ಸಹ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಈ ಒಂದು ಉತ್ಪಾದನಾಂಗಗಳ ಒಂದು ಆದಾನ ಹೆಚ್ಚಾದಂತೆ ವೆಚ್ಚಗಳು ಸಹ ಹೆಚ್ಚಾಗ್ತವೆ ಹಾಗೂ ಇದರ ವಿರುದ್ಧವೂ ಹೌದು. ಸೊ ಹಿಯರ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ always depends on output. Whenever output increases, cost of production also increases. Whereas sometimes in recent years, because of advent of modern technology, cost of production is heavily changing. As a result of this, cost of production is also determining the costs. Due to increase in prices of input, the cost of production is also increasing, and vice versa. If the productivity of input is high, then the cost of production will be low, and vice versa. Size of the plant also depends, also influences the productivity of a plant as well as the cost of that particular plant. As the size of plant increases, cost of production decreases, and vice versa. So this is another important determinant of the cost, we can say. Let us see the various types of costs. ವೆಚ್ಚಗಳಲ್ಲಿ ಅನೇಕ ಪ್ರಕಾರಗಳಿವೆ ಅನ್ನೋದನ್ನು ನಾವು ತಿಳ್ಕೋಬಹುದಾಗಿದೆ. ದ ಕಾಸ್ಟ್ ಪ್ರೈಮರಿಲಿ ವಿ ಸಿ ಇನ್ ದ ಫಾರ್ಮ್ ಆಫ್ ಮನಿ ಕಾಸ್ಟ್. ಹಣರೂಪಿ ವೆಚ್ಚಗಳು ಅಂತ ನಾವು ಕರಿತೀವಿ. ಸೊ ಮನಿ ಕಾಸ್ಟ್ ಈಸ್ ಅ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಅಥವಾ ಈ ಹಣರೂಪಿ ವೆಚ್ಚಗಳು ಅಂತ ಹೇಳಿದ್ರೆ ಯಾವ ವೆಚ್ಚಗಳು ಹಣದ ರೂಪದಲ್ಲಿ ನೀಡಲಾಗುತ್ತವೆಯೋ ಅದನ್ನು ಹಣರೂಪಿ ವೆಚ್ಚಗಳು ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ದ ಅಮೌಂಟ್ ಆಫ್ ಮನಿ ವಿಚ್ ಈಸ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಟ್ ಈಸ್ ಅ ಮಾನಿಟರಿ ಎಕ್ಸ್ಪೆಂಡಿಚರ್. ಅಂದರೆ ಇದನ್ನು ಕೇವಲ ದುಡ್ಡಿನ ರೀತಿಯಲ್ಲಿ, ಅಂದರೆ ನೀವೇನಾದರೂ ಒಂದು ಖರ್ಚು ಮಾಡಿರುವಂಥದ್ದು ಹಣದ ರೂಪದಲ್ಲಿದ್ದರೆ ಅದು ಹಣರೂಪಿ ವೆಚ್ಚ. ವಾಟ್ ಎವರ್ ಇನ್ಕರ್ಡ್ in terms of production to produce to anything in the form of money, that may be called as money cost. So the money cost may be of two types. One is implicit cost and another one is explicit cost. So first let us see the meaning of explicit cost. So explicit costs are those costs which are paid to others for their services or goods, that is, which are made by the producer to those factors of production which do not belong to the producer himself, are known as explicit cost. So here the meaning of explicit cost, it does not refer to or which do not have anything to deal about the producer himself. It is a cost that is included by explicit factors. ಸೊ ಇಲ್ಲಿ ನಾವು ಬಾಹ್ಯ ವೆಚ್ಚಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸರಕು ಮತ್ತು ಸೇವೆಗಳನ್ನು ನಾವು ಉತ್ಪಾದನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವು ಆ ಉತ್ಪಾದಕನಿಗೆ ಸೇರಿರೋದಂತ ಇವು ಬಾಹ್ಯ ಅಂಶಗಳಿಗೆ ಸೇರುತ್ತದೆ. ದೋಸ್ ಕಾಸ್ಟ್ ಆರ್ ಆಲ್ಸೋ ವಿಚ್ ಆರ್ ಮೇಡ್ ಕ್ಯಾಶ್ ಪೇಮೆಂಟ್ ವಿಚ್ ಫಾರ್ಮ್ ಮೇಕ್ಸ್ ಟು ಔಟ್ಸೈಡರ್ಸ್ ಫಾರ್ ದೇರ್ ಸರ್ವೀಸಸ್. ಯಾರೋ ಬಂದು ಇಲ್ಲಿ ಕೆಲಸ ಮಾಡಿ ಹೋಗಿರುವಂಥದ್ದು, ನಮ್ಮ ಇದರಲ್ಲಿ ಬಂದು ಕೆಲಸವನ್ನು ಮಾಡಿ ಹೋಗಿರುವಂತಹ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ we bring the raw materials, transportation cost, packing cost, power charges, taxes, rents, wages and interest. ನಾವು ಆರಾಮಾಗಿ ಸುಲಭವಾಗಿ ಹೇಳುವಂಥದ್ದು ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳನ್ನು ತರಿಸಿರ್ತೀವಿ, ಅವನಿಗೆ ಕೊಡ್ತಾ ಇದ್ದೀವಿ. ಇದು ಎಕ್ಸ್ಪ್ಲಿಸಿಟ್ ಕಾಸ್ಟ್. ಲೆಟ್ us see about the implicit cost. So implicit costs are also known as imputed costs. These costs arise in the case of those factors which are possessed and supplied by producer himself. ಈಗ ಯಾರು ಒಂದು ಉತ್ಪಾದನೆಯನ್ನು ಮಾಡುತ್ತಿರುವಂತಹ ಉತ್ಪಾದಕ ಅಥವಾ ಕೈಗಾರಿಕಾ ಉದ್ಯಮಿ ಆಗಿರ್ಬೋದು, ಅವನು ಆ ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆತನಿಂದ ಆಗಿರುವಂತಹ ವೆಚ್ಚಗಳನ್ನು ಇಂಪ್ಲಿಸಿಟ್
ಕಾಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಹಿಯರ್ ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಇಂಪ್ಲಿಸಿಟ್ ಕಾಸ್ಟ್ ಈಸ್ ದಟ್ we cannot assign exact menu value, but we can term them as imputed value. For example, producer may contribute his own building or premises for running the business, his own capital and working also as managing director of the firm. See here, he is having his firm and he is working as a managing director of the firm, and whenever he is getting that particular thing, that is known as the implicit cost. The important aspect of implicit cost that it does not involve a physical cash payment. Physical cash payment, that is in the form of physical things. So does not cover anything which is having in physical terms. So example for implicit cost may be wages of his own labor, rent of his own land, interest on his own capital, profit for his own entrepreneurial functions. So implicit cost involves the cost of that particular person. Explicit cost is the cost that he pay for other people. So these two costs made total money cost. So the total money cost includes explicit cost plus implicit cost. So ಇಲ್ಲಿ ಬಾಹ್ಯ ಮತ್ತು ಆಂತರಿಕ ವೆಚ್ಚಗಳು ಇವೆರಡು ಸೇರಿಕೊಂಡ್ರೆ ಒಟ್ಟು ಹಣರೂಪಿ ವೆಚ್ಚಗಳು ಅಂತ ನಾವು ಕರಿತೀವಿ. ಸೊ ಈ ಒಟ್ಟು ಹಣರೂಪಿ ವೆಚ್ಚಗಳು, ಉದಾಹರಣೆಗೆ ಈಗ ನೋಡಿ, ಈ ಒಂದು ವಿಶೇಷವಾದಂತಹ ಪ್ರಶ್ನೆ ಏನಿದೆಯಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ ಇರ್ತದೆ. ಸೊ ಟೋಟಲ್ ಮನಿ ಕಾಸ್ಟ್ ಇನ್ಕ್ಲೂಡ್ಸ್ ಎ ಎಕ್ಸ್ಪ್ಲಿಸಿಟ್ ಆ್ಯಂಡ್ ಇಂಪ್ಲಿಸಿಟ್ ಕಾಸ್ಟ್, ಬಿ ಮನಿ ಕಾಸ್ಟ್, ಸಿ ಆಪರ್ಚುನಿಟಿ ಕಾಸ್ಟ್, ಡಿ. ಸೊ ಇದರಲ್ಲಿ ಯಾವ ಉತ್ತರ ಸರಿ ಅಂತ ಅನ್ಸುತ್ತೆ ನಾವು ಬರಿಬೋದು. ಹೀಗಾಗಿ ನಾನು ಅದನ್ನು ನಿಮಗೆ ಬಿಗ್ ಫಾಂಟ್ಸಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂತಹ ಒಂದು ಪ್ರಶ್ನೆ ಹೇಗಿರ್ತದೆ ಅಂತ. ಲೆಟ್ ಅಸ್ see the difference between explicit cost and implicit cost. To put it in a simple way, explicit cost ಮತ್ತು implicit costಗಳ ವ್ಯತ್ಯಾಸವನ್ನು ಸುಲಭವಾದಂತಹ ಒಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದರೆ ಇದು ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ ವ್ಯಾಲ್ಯೂ. ಅಲ್ಲಿ ಇಂಪ್ಲಿಸಿಟ್ ಕಾಸ್ಟ್ ಏನಿದೆ, ಇಟ್ ಡಸ್ ನಾಟ್ ಮೆಜರ್ ಇನ್ ಟರ್ಮ್ಸ್ ಆಫ್ ಇಂಪ್ಯೂಟೆಡ್ ವ್ಯಾಲ್ಯೂಸ್. ಸೊ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಈಸ್ a contractual payment, whereas implicit cost is a price paid to himself. These are the two important differences that we can see between implicit cost as well as explicit cost. Another important type of cost is real cost, ನೈಜ ವೆಚ್ಚಗಳು ಅಂತ ಕರಿತೀವಿ. So the real cost of production refers to the physical quantities of various factors using in producing a commodity. ನೈಜ ವೆಚ್ಚಗಳು. ಸೊ ಇಲ್ಲಿ ಹೆಸರು ನೈಜ ಅಂತ ನಿಜ ಅಂತ ಹೇಳ್ತಾ ಇದೆ. ನಾವು ನಿಜ ಅಂತ ಹೇಳಿದ್ರೆ ದುಡ್ಡಿನ ರೂಪದಲ್ಲಿ ಅಥವಾ ಕ್ಯಾಶು ಕೊಡ್ತೀವಿ ಅಥವಾ ಆ ಥರದ್ದು ಬರೋದಿಲ್ಲ. ಇಲ್ಲಿ ಡೆಫಿನಿಷನ್ ಭಾಳ ಚೆನ್ನಾಗಿದೆ, ತುಂಬ ಒಳ್ಳೆಯ ಒಂದು ಡೆಫಿನಿಷನನ್ನು ನಾವು ಹೇಳ್ಬೋದು. ಜನರಲ್ ಆಗಿ ದ ಕಾಸ್ಟ್ ಇನ್ಕರ್ಡ್ ಆನ್ ಎಫರ್ಟ್ಸ್, ಸ್ಯಾಟಿಸ್ಫ್ಯಾಕ್ಷನ್, discomforts, execution and sacrifices in production. ಉತ್ಪಾದನೆಯ ಸಮಯದಲ್ಲಿ ಉಂಟಾಗಿರುವಂತಹ ಕಷ್ಟಗಳು, ನೋವುಗಳು ಅಥವಾ ತ್ಯಾಗಗಳು, ಪರಿತ್ಯಾಗಗಳು, ತೊಂದರೆಗಳು, ಇವುಗಳನ್ನು ನೈಜ ವೆಚ್ಚಗಳು ಅಂತ ಹೇಳ್ತೀವಿ. ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ ಕಾಸ್ಟ್ ಆ್ಯಂಡ್ ಮನಿ ಕಾಸ್ಟ್. ಮನಿ ಕಾಸ್ಟ್ ಅಂದರೆ ದುಡ್ಡು ಕೊಟ್ಬಿಡ್ತೀವಿ, ಕೆಲಸ ಮಾಡ್ತಾನೆ ತೊಗೊಂಡೋಗಪ್ಪ ಅಂತ ಕೊಟ್ಬಿಡ್ತೀವಿ. ಆದರೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಉಂಟಾಗಿರುತ್ತಲ್ಲ ನೋವು, ಕಷ್ಟ, ತೊಂದರೆ, ಅದು ನಿಜವಾದ ವೆಚ್ಚಗಳು. ಹೀಗಾಗಿ ಇದನ್ನು ವಿ ಕಾಲ್ ದಿಸ್ ಆಸ್ ರಿಯಲ್ ಕಾಸ್ಟ್. ದಿ ಸ್ಯಾಕ್ರಿಫೈಸಸ್ ದಿ ಮೇಡ್ ಡ್ಯೂರಿಂಗ್ ದ process of production may be termed as real costs. So real cost ನಲ್ಲಿ ಏನಿರ್ತದೆ, what does it involve? Compensation package given to employees for the troubles in producing a product. See here, compensation package given to employees for the troubles in producing a product. ಉತ್ಪಾದನೆ ಮಾಡಲಿಕ್ಕೆ ತೊಂದರೆ ಕಷ್ಟಪಟ್ಟಿರ್ತಾನಲ್ವ, ಬೆವರು ಸುರಿಸಿರ್ತಾನಲ್ವ, ಅದು ನಿಜವಾದ ವೆಚ್ಚ. And compensation for sound effects of pollution caused by factory smoke. So these two, ವಿಶೇಷವಾಗಿ I am not, why here I am telling you this particular question may be asked in any competitive examination. That is why I am giving you here in the fonts. ವಿಶೇಷವಾಗಿ ಈ ಥರದ ಪ್ರಶ್ನೆಯನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನೆ. ನಾವು
ಎಕನಾಮಿಕ್ಸಲ್ಲಿ ಏನು ಮಾಡ್ತೀವಿ, ರಿಯಲ್ ಕಾಸ್ಟ್ ಅಂತ ತಿಳ್ಕೊಂಡಿರ್ತೀವಿ. ನೋಡಿ, ಇಲ್ಲಿ ನಿಜವಾದಂತಹ ಪ್ರಶ್ನೆ ಯಾವ ರೀತಿಯಲ್ಲಿ ಕೇಳಬಹುದು, ಒಂದು ಲಾಜಿಕಲ್ ಕ್ವಶನ್. ಸೊ ಹಾಗಾಗಿ ಇದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತಹ ಒಂದು ವೆಚ್ಚ ಆಪರ್ಚುನಿಟಿ ಕಾಸ್ಟ್, ಸದಾವಕಾಶ ವೆಚ್ಚಗಳು ಅಂತ ಕರಿತೀವಿ. ಈ ಸದಾವಕಾಶ ವೆಚ್ಚಗಳನ್ನು ಚಾಲ್ತಿಗೆ ತಂದಂಥವ್ರು ಅಂತ ಹೇಳಿದ್ರೆ ಪ್ರೊಫೆಸರ್ ಹೆಬರ್ಲರ್ ಅಂತ ಹೇಳಿಬಿಟ್ಟು, ಇದು ಟ್ರೇಡ್ ಥಿಯರೀಸ್ನಲ್ಲಿ ಇವನು ಇದನ್ನು ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ತರ್ತಾನೆ. ಇವನಿಗಿಂತ ಮುಂಚೆ ಗ್ರೀನ್ ಅನ್ನೋರು ಮತ್ತು ನೈಟ್ ಅನ್ನೋರು ಇದನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಆದರೆ ಪ್ರೊಫೆಸರ್ ಹೆಬರ್ಲರ್ popularized this concept, that is opportunity cost. Opportunity cost is a concept which was developed by Professor Haberler in his international trade theories. So this cost refers to the cost of other best alternative. It is a cost of producing other best alternative. ಒಂದು ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ವಸ್ತುವನ್ನು ಉತ್ಪಾದಿಸಬೇಕಾದಾಗ ಈ ವಸ್ತುವಿನ ವೆಚ್ಚವನ್ನು ಬಿಟ್ಟು ಹೋಗ್ತೀವಲ್ವ, ಅದನ್ನು ಸದಾವಕಾಶ ವೆಚ್ಚಗಳು ಅಂತ ಕರಿತೀವಿ. ಹಿಯರ್ ದಿ ಮೀನಿಂಗ್ ಇಸ್ ವೆರಿ ಸಿಂಪಲ್. ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಯು ಆರ್ ಗೋಯಿಂಗ್ ಟು ಫಾರ್ಗಾನ್ ಅಬೌಟ್ ದ ಪ್ರಾಡಕ್ಟ್ ದಟ್ ಯು ಹ್ಯಾವ್ ಪ್ರೊಡ್ಯೂಸ್ಡ್ ಇನ್ ದ ಪಾಸ್ಟ್. ಅಂಡರ್ಸ್ಟ್ಯಾಂಡ್? You produce a particular product and you are foregoing this particular product or producing another product. The forego which you are foregoing is known as opportunity cost. Opportunity cost of producing one unit of X commodity, and it is amount of Y commodity that you have sacrificed. ಒಂದು ವಸ್ತುವನ್ನು ಉತ್ಪಾದಿಸಲು ಬಿಟ್ಟು ಹೋಗಿ ಮತ್ತೊಂದು ವಸ್ತುವನ್ನು ಉತ್ಪಾದನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನು ಬಿಟ್ಟು ಹೋಗಿರ್ತೀವಲ್ವ, ಅದನ್ನು ಸದಾವಕಾಶ ವೆಚ್ಚಗಳು ಅಂತ ಕರಿತೀವಿ. ಇದು ಸಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ ಅರ್ಥ ಕೇಳಿರ್ತಾನೆ ಮತ್ತು ಯಾರು ಇದನ್ನು ಚಾಲ್ತಿಗೆ ತಂದರು ಅನ್ನುವಂಥದ್ದನ್ನು ಕೇಳ್ತಾನೆ. ಸೊ ಆಪರ್ಚುನಿಟಿ ಕಾಸ್ಟ್ ಮೇ ಬಿ ಡಿಫೈನ್ಡ್ ಆಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಫ್ರಮ್ ಸೆಕೆಂಡ್ ಬೆಸ್ಟ್ ಯೂಸ್ ಆಫ್ ರಿಸೋರ್ಸಸ್ ಫಾರ್ಗಾನ್. ಸೊ ಫಾರ್ಗಾನ್ ಆಲ್ಟರ್ನೇಟಿವ್ ಅನ್ನುವಂಥ ಪದವನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ದೆನ್ ವಿ ಹ್ಯಾವ್ ಎಕನಾಮಿಕ್ ಕಾಸ್ಟ್. So economic cost refers to the costs which are paid to the factors of production for their services as well as payments for owned factors. It is ಮೊದಲನೇದಾಗಿ ನಾವೇನು ವೆಚ್ಚಗಳ ಅರ್ಥ ತಿಳ್ಕೊಂಡಲ್ವ, ಅದೇ ವೆಚ್ಚದ ಅರ್ಥ ಏನಿದೆಯಲ್ಲ ಇಲ್ಲಿ ನಮಗೆ ಬರ್ತದೆ. ದಟ್ ಈಸ್ ಟೋಟಲ್ ಮನಿ ಕಾಸ್ಟ್ ಅಂತ ನಾವು ಹೇಳಿದ್ವಿ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಮತ್ತು ಇಂಪ್ಲಿಸಿಟ್ ಕಾಸ್ಟ್ ಎರಡೂ ಇನ್ಕ್ಲೂಡ್ ಆಗಿರ್ತದೆ. ಆಮೇಲೆ ಅಕೌಂಟಿಂಗ್ ಕಾಸ್ಟ್ ಮತ್ತು ಇಂಪ್ಲಿಸಿಟ್ ಕಾಸ್ಟ್ ಬೋತ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದಿಸ್ ಪರ್ಟಿಕ್ಯುಲರ್ concept. So economic cost includes explicit cost, implicit costs, accounting costs and implicit costs. So this is about the economics. Let us have a meaning of accounting cost. Accounting cost refers to only cash payment which are made to factors of production for their services. See the importance of only cash payment. ಕೇವಲ ನಗದು ರೂಪದಲ್ಲಿ ನಾವು ನೀಡ್ತೀವಲ್ವ, ಅದು ಅಕೌಂಟಿಂಗ್ ಕಾಸ್ಟ್. ಇದರಲ್ಲಿ ಏನಿರುತ್ತೆ, ಎಕ್ಸ್ಪ್ಲಿಸಿಟ್ ಕಾಸ್ಟು ಇಸ್ ಈಕ್ವಲ್ ಟು ರೆಂಟ್ ಪ್ಲಸ್ ವೇಜಸ್ ಪ್ಲಸ್ ಇಂಟರೆಸ್ಟ್. ಇವಿಷ್ಟು ಮಾತ್ರ ಇದರಲ್ಲಿ ಸೇರಿಕೊಂಡಿರುತ್ತೆ. ಅಕೌಂಟಿಂಗ್ ಕಾಸ್ಟ್ ಇನ್ಕ್ಲೂಡ್ಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ಅಕೌಂಟಿಂಗ್ ಕಾಸ್ಟ್ is equal to rent plus wages plus interest. Another thing is incremental cost. Incremental cost refers to the addition cost that a firm has to incur as a result of implementing a major managerial decision. For example, you are going to hire a staff for your company. So whenever you are going to hire a new staff, you are paying incremental cost. So that is a incremental cost. Another one is a sunk cost. So sunk costs are the historical cost which were made in the past. ಹಿಂದೆ ಯಾವಾಗಲೂ ಕೊಟ್ಟು ಬಂದಿರ್ತೀವಿ ಅಂಥ ವೆಚ್ಚಗಳನ್ನು ಸಂಕ್ ಕಾಸ್ಟ್ ಅಂತ ಕರಿತೀವಿ. ಫ್ಯೂಚರ್ ಕಾಸ್ಟ್ ಆರ್ ಆಲ್ಸೋ ನೋನ್ ಆಸ್ ಪ್ಲಾನ್ಡ್ ಆರ್ ಬಡ್ಜೆಟ್ ಕಾಸ್ಟ್. ದೀಸ್ ಕಾಸ್ಟ್ ಆರ್ ಇನ್ಕರ್ಡ್ ಇನ್ ಫ್ಯೂಚರ್ ಫಾರ್ ಮೇಕಿಂಗ್ ಫಿನಾನ್ಷಿಯಲ್ ಮ್ಯಾನೇಜರಲ್ ಬಿಸ್ನೆಸ್ ಡಿಸಿಷನ್ಸ್. ಭವಿಷ್ಯದಲ್ಲಿ ನೀವು ಕೊಡಲಿಕ್ಕೆ ಹೊರಟಿರುವಂತಹ ವೆಚ್ಚಗಳನ್ನು ಏನಂತ ಕರಿತೀವಿ, ಫ್ಯೂಚರ್ ಕಾಸ್ಟ್ ಅಂತ ಕರಿತೀವಿ. ಪ್ರೈವೇಟ್, ಎಕ್ಸ್ಟರ್ನಲ್ ಆ್ಯಂಡ್ ಸೋಷಿಯಲ್ ಕಾಸ್ಟ್. ಸೊ ಪ್ರೈವೇಟ್ ಕಾಸ್ಟ್ ಅಂತ ಹೇಳಿದ್ರೆ ಎ ಫಾರ್ಮ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ವಿಚ್ ಆರ್ ಪ್ಯೂರ್ಲಿ ಪ್ರೈವೇಟ್, ವೆರಾಸ್ ಸೋಷಿಯಲ್ ಕಾಸ್ಟ್ ಆರ್ ದ ಕಾಸ್ಟ್ ವಿಚ್ ಆರ್ ಇನ್ಕರ್ಡ್ ಬೈ ಸೊಸೈಟಿ. ಒಬ್ಬ ವ್ಯಕ್ತಿ ಅವನಿಗೋಸ್ಕರ
ಆತ ಖಾಸಗಿ ಮಾಡಿಕೊಂಡ್ರೆ ಅದು ಪ್ರೈವೇಟು, ಸಮಾಜಕ್ಕೋಸ್ಕರ ಮಾಡಿದ್ರೆ ಅದು ಸಾಮಾಜಿಕ ಎಕ್ಸ್ಟರ್ನಲ್ ಕಾಸ್ಟ್. ಓಕೆ, ಸೋಷಿಯಲ್ ಕಾಸ್ಟ್. ಸೊ ಸೋಷಿಯಲ್ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈವೇಟ್ ಕಾಸ್ಟ್ ಪ್ಲಸ್ ಎಕ್ಸ್ಟರ್ನಲ್ ಕಾಸ್ಟ್, ಇವೆರಡೂ ಸೇರ್ಕೊಂಡಿರ್ತವೆ. Then we have fixed cost, supplementary and social overhead cost, which I am going to explain you in the next slides. So variable cost, replacement cost and production cost also I am going to explain you in the forthcoming slides. Let us see about the selling costs. Selling costs, this cost, you can see the importance of these costs in the monopolistic competition market, because in monopolistic competition market a producer wants to earn maximum profit by selling their products. For selling their products he has to advertise. The cost incurred and advertisements are known as selling costs. ನಾವು ಮಾರಾಟ ವೆಚ್ಚಗಳು ಅಂತ ಹೇಳ್ತೀವಿ. ಮಾರಾಟ ವೆಚ್ಚ ಅಂತ ಹೆಸರು ಹೇಳ್ತಾ ಇದೆ. ಮಾರಾಟ ಮಾಡಲಿಕ್ಕೆ ಏನು, ವಸ್ತುಗಳನ್ನು ಮಾರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಾಹೀರಾತುಗಳ ಮೇಲೆ ಬಳಸಬೇಕಾಗ್ತದೆ. ಸೊ ಜಾಹೀರಾತಿನ ಮೇಲೆ ಬಳಸಲಾಗುವ ವೆಚ್ಚಗಳನ್ನು ಮಾರಾಟ ವೆಚ್ಚಗಳು ಅಂತ ಕರಿತೀವಿ. ಈ ಪ್ರಶ್ನೆಯೂ ಸಹ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ಯಾವ ಮಾರುಕಟ್ಟೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೀವಿ. ಸೆಲ್ಲಿಂಗ್ ಕಾಸ್ಟ್ ಆರ್ ಸೀನ್ ಮೋಸ್ಟ್ಲಿ ಇನ್ ದ monopolistic markets, monopolistic competitive markets. Move on to the controllable costs. Controllable costs are costs controlled by management of a firm. For example, cost of quality control brings benefits to the employees. Uncontrollable costs, these types of costs are beyond the control of a management of a firm. For example, prices of raw materials. So direct cost refers to those costs which can be attributed to any particular activity. ನೇರವಾಗಿ directly you are attributing a particular product and you are paying the cost. That is known as direct cost, ನೇರವಾಗಿ ನೀಡುವಂಥದ್ದು. So indirect costs are the costs which cannot be attributed to a particular activity. You are not paying for a particular activity, you are paying for some other activity. That is indirect cost. This is the difference between direct cost and indirect cost. Next we will move on to the important concept of this chapter, that is short run cost curves and long run cost curves. ಯಾಕೆ ಅಂತ ಹೇಳಿದ್ರೆ, ಈ ಅಲ್ಪಾವಧಿಯ ವೆಚ್ಚದ ಪರಿಭಾವನೆಗಳು ಮತ್ತು ದೀರ್ಘಾವಧಿಯ ವೆಚ್ಚದ ಪರಿಭಾವನೆಗಳು, ಈ ಎರಡು ಪರಿಭಾವನೆಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಂದರೆ ಮಾರುಕಟ್ಟೆ ವಿಶ್ಲೇಷಣೆಯ ಚಾಪ್ಟರ್ಗಳಲ್ಲಿ ಲಾಭ ನಷ್ಟಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ಲಾಭ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿ ನಮಗೆ ಸಹಾಯವನ್ನು ಮಾಡ್ತವೆ. ಶಾರ್ಟ್ ರನ್ ಕಾಸ್ಟ್ ಕರ್ವ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್ ಆರ್ ವೆರಿ ಹೆಲ್ಪ್ಫುಲ್ ಇನ್ ಡಿಟರ್ಮೈನಿಂಗ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಆಫ್ ವೇರಿಯಸ್ ಮಾರ್ಕೆಟ್ ಕಂಡೀಷನ್ಸ್. ಸೊ ದ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ mainly on the basis of time periods. So time period cost may be differentiated in two terms, that is short run cost curves and long run cost curves. Let us see the importance of the cost curves according to time periods. ಸೊ ಈ ಚಾರ್ಟ್ನಲ್ಲಿ ನೀವು ಸುಲಭವಾಗಿ ಅದನ್ನು ತಿಳ್ಕೊಬೋದು. ಇಲ್ಲಿ ನೋಡಿ ಎರಡು ಡಿವೈಡ್ ಮಾಡಿದ್ದೀವಿ, ಶಾರ್ಟ್ ರನ್ ಕಾಸ್ಟ್ ಕರ್ವ್ ಮತ್ತು ಲಾಂಗ್ ರನ್ ಕಾಸ್ಟ್ ಕರ್ವ್ ಅನ್ನೋಂಥದ್ದನ್ನು ಮಾಡಿದ್ದೀವಿ. ಶಾರ್ಟ್ ರನ್ನಲ್ಲಿ ನಮಗೆ ಏನಾಗ್ತಾ ಇದೆ, ಟೋಟಲ್ ಕಾಸ್ಟ್ ಇದೆ TC, ಅವರೇಜ್ ಕಾಸ್ಟ್ ಈಸ್ AC, ಮಾರ್ಜಿನಲ್ ಕಾಸ್ಟ್ ಈಸ್ MC. Again total cost is divided into two types, average cost is also divided into two types. Whereas in the long run cost curve we can see long run total cost, long run average cost, long run marginal cost. So total cost is equal to total fixed cost plus total variable cost, and average cost is equal to average fixed cost plus average variable cost. So marginal cost is difference between total cost units and an extra unit of particular total cost. ಸೊ ಈ ಚಾರ್ಟನ್ನು ನೀವು ಸುಲಭವಾದ ರೀತಿಯಲ್ಲಿ ಬರೆದು ಎಲ್ಲರ ಒಂದು ಕಡೆ ಇಟ್ಕೊಂಡ್ರೆ ನೀವು ಅರ್ಥವನ್ನು ತಿಳ್ಕೊಂಡಾಗ ಭಾಳ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಸಹಾಯ ಆಗ್ತದೆ. ಹಾಗಾಗಿ ಈ ಚಾರ್ಟನ್ನು ಎಲ್ಲರೂ ಒಂದು ಕಡೆ ಬರೆದು ಇಟ್ಕೊಳ್ಳಿ, ಟೇಬಲ್ ಮೇಲೆ ಅಥವಾ ಗೋಡೆ ಮೇಲೆ ಎಲ್ಲಾದರೂ ನಿಮಗೆ ಎಲ್ಲಿ ಸುಲಭ ಆಗುತ್ತೋ ಅಲ್ಲಿ ಬರೆದು ಇಟ್ಕೊಂಡು ಪದೇ ಪದೇ ನೋಡ್ತಾ ಇದ್ದರೆ ಸೀದ ಶಾರ್ಟ್ ಕಾಸ್ಟ್ SRTC ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಅಲ್ಲಿ LRCC. ಸೊ ಇದನ್ನು ನಾವು ಒನ್ ಬೈ ಒನ್ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ.
ಶಾರ್ಟ್ ರನ್ ಕಾಸ್ಟ್ ಅಂತ ಹೇಳಿದ್ರೆ ಏನು ಶಾರ್ಟ್ ಪೀರಿಯಡ್, ಇಟ್ ಇಸ್ ಮೇನ್ಲಿ ರೆಫರ್ಸ್ ಟು ಶಾರ್ಟ್ ರನ್. ಸಾಮಾನ್ಯವಾಗಿ ಇನ್ ದ ಮಾರ್ಕೆಟ್ಸ್ ಶಾರ್ಟ್ ಪೀರಿಯಡ್ ರೆಫರ್ಸ್ ಟು ಪೀರಿಯಡ್ ಫ್ರಮ್ ವೀಕ್ಸ್ ಟು ಮಂತ್ಸ್ ಓನ್ಲಿ, 1 week or 1 month or 2 weeks or 2 months, like that. So in short term some factors remain fixed and others are variable. So in short run costs are of 3 types. So ಇಲ್ಲಿ ಟೈಮ್ ತುಂಬ ಕಡಿಮೆ ಇರುತ್ತೆ, the period of market is very short. So as a result of this you cannot fix all the cost in a fixed concept, or you cannot make the cost variable. So some costs are fixed and some costs are variable. So let us see what are the 3 important types of a short run cost. Total cost, that is TC, average cost AC, and marginal cost is MC. Let us see the total cost and its meaning of the total cost. So total cost is the aggregate of money which is spent by a firm in the production of a commodity. It is a total aggregate of money, total cost incurred in production. Simple language. ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಉತ್ಪಾದನೆ ಮಾಡಲಿಕ್ಕೆ ಟೋಟಲ್ ಆಗಿ ಒಟ್ಟು ಏನು ಖರ್ಚು ಮಾಡಿರ್ತೀರಲ್ವಾ ಆ ಒಟ್ಟು ವೆಚ್ಚಗಳನ್ನು ನಾವೇನಂತ ಕರಿತೀವಿ, ಒಟ್ಟು ವೆಚ್ಚ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಎ ಫಾರ್ಮ್ ಈಸ್ ಸ್ಪೆಂಡಿಂಗ್ ₹1000 on the production of 500 units, the total cost is ₹1000. ಸೊ ಟೋಟಲ್ ಕಾಸ್ಟಲ್ಲಿ ಏನೇನು ಇರುತ್ತಪ್ಪ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಒಟ್ಟು ಸ್ಥಿರ ವೆಚ್ಚಗಳು ಮತ್ತು ಒಟ್ಟು ಬದಲಾಗುವ ವೆಚ್ಚಗಳು. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಈ ಟೋಟಲ್ ಕಾಸ್ಟ್ ಆರ್ ಆಫ್ 2 types, ಟೋಟಲ್ ಫಿಕ್ಸ್ಡ್ ಕಾಸ್ಟ್ TFC ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಈಗ ನೋಡಿ, TC ಈಸ್ ಈಕ್ವಲ್ ಟು PFC ಪ್ಲಸ್ TVC ಅನ್ನೋದು ನಂಬರ್ ಇಟ್ಕೊಂಡ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗ್ತದೆ. ಅಂದರೆ ಇದರಲ್ಲಿ ಏನೇನಿದೆ, ಒಟ್ಟು ಸ್ಥಿರ ವೆಚ್ಚಗಳು, ಒಟ್ಟು ಬದಲಾಗುವ ವೆಚ್ಚಗಳು, ಇವೆರಡು ಸೇರಿಕೊಂಡ್ರೆ ಒಟ್ಟು ವೆಚ್ಚ ಅಂತ ನಾವು ಹೇಳ್ತೀವಿ. ಸೊ ಒಟ್ಟು ಸ್ಥಿರ ವೆಚ್ಚ ಅಂದರೆ ಏನು, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು? ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆರ್ ದ ಕಾಸ್ಟ್ ವಿಚ್ ಆರ್ ಯೂಸ್ ಫಾರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಶಾರ್ಟ್ ಪೀರಿಯಡ್ಸ್. ಶಾರ್ಟ್ ಪೀರಿಯಡಲ್ಲಿ ಅಥವಾ ಅಲ್ಪಾವಧಿಯಲ್ಲಿ ಒಟ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಮಾಡಿರುವಂತಹ ಒಟ್ಟು ವೆಚ್ಚಗಳನ್ನು ಏನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚಗಳು ಅಂತ ಕರಿತೀವಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಸೊ ಎ ಫರ್ಮ್ ಸ್ಪೆಂಡ್ಸ್ ಆನ್ ಪ್ಲಾಂಟ್ಸ್, equipments, etc. So fixed costs are costs which do not change with the output. Output is going on and it is increasing, whereas cost is remaining constant. That is the concept of total fixed cost. ಒಟ್ಟು ಸ್ಥಿರ ವೆಚ್ಚದಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಉತ್ಪಾದನೆ ಹೆಚ್ಚಿಸ್ತಾ ಹೋದರೂ ಏನು ಹಾಕಿದಿರಲ್ವ ವೆಚ್ಚ ಅದು ಅಷ್ಟೇ ಇರ್ತದೆ. ವಿಚ್ ಡು ನಾಟ್ ವೇರಿ ವಿತ್ ದ ಸೈಜ್ ಆಫ್ ದ ಔಟ್ಪುಟ್. ಬೆನ್ಹೈಮ್ ಹೇಳ್ತಾನೆ, ದ ಫಿಕ್ಸ್ಡ್ ಕಾಸ್ಟ್ ಆಫ್ ದ ಕಾಸ್ಟ್ ವಿಚ್ ಡು ನಾಟ್ ವೇರಿ ವಿತ್ ದ ಸೈಜ್ ಆಫ್ ದ ಔಟ್ಪುಟ್. ರೆಂಟ್, ಡೆಪ್ರಿಸಿಯೇಷನ್, ನಾರ್ಮಲ್ ಪ್ರಾಫಿಟ್, ಲೈಸೆನ್ಸ್ ಫೀ, ಇನ್ಶೂರೆನ್ಸ್ ಪ್ರೀಮಿಯಮ್ ಆರ್ ದಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇನ್ ಫಿಕ್ಸ್ಡ್ ಕಾಸ್ಟ್. ಒಟ್ಟು ಸ್ಥಿರ ವೆಚ್ಚದಲ್ಲಿ ಏನೇನು ಸೇರ್ಕೊಂಡಿದೆಯಪ್ಪ ಅಂತ ಹೇಳಿದ್ರೆ ಇದಿಷ್ಟು ಸೇರ್ಕೊಂಡಿರ್ತವೆ. ಸೊ ಇದು ಫಿಕ್ಸ್ಡ್ ಕಾಸ್ಟ್. ಡಿಫ್ರೆಂಟ್ ನಾವು ಮೀನಿಂಗ್ ಹೇಳಬೇಕು ಸರಳವಾಗಿ ಅಂತ ಹೇಳಿದ್ರೆ, ವಿಚ್ ಡು ನಾಟ್ ಚೇಂಜ್ ವಿತ್ ದ ಚೇಂಜಸ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್. ದಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಸಿ ದಿ diagram, it can be very easily seen here. So the units of output is increasing 10, 20, 30, 40, but the fixed cost remains at 10,000 units only. So it is always horizontal to the OX axis. This is total fixed cost, TFC ಅಂತ ಕರೀತೀವಿ. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಅಥವಾ TVC ಅನ್ನೋದನ್ನು ಪ್ರೈಮ್ ಆರ್ ಸ್ಪೆಷಲ್ ಕಾಸ್ಟ್ ಅಂತ ಸಹ ಕರಿತೀವಿ. ಸೊ ವೇರಿಯಬಲ್ ಕಾಸ್ಟ್ ಸ್ವಲ್ಪ ಹೆಸರು ಹೇಳ್ತಾ ಇದೆ, ಬದಲಾಗುವ ವೆಚ್ಚಗಳು ಅಂತ. ಬದಲಾಗುವ ವೆಚ್ಚ ಅಂತ ಹೇಳಿದ್ರೆ ಉತ್ಪಾದನೆ ಹೆಚ್ಚಾಗ್ತಾ ಇದ್ದಂತೆ ವೆಚ್ಚಗಳು ಸಹ ಬದಲಾಗ್ತಾ ಹೋಗ್ತವೆ. ವೆನೆವರ್ ದೆರ್ ಇಸ್ ಎ ಚೇಂಜ್ ಇನ್ ದ ಪ್ರೊಡಕ್ಷನ್, cost are also goes on changing. So variable costs are cost which varies with the level of output. Whenever the output increases, it has to change. So when the variable costs are increasing, output is decreasing. Why? If you want to increase the production, you want to increase the cost. But when output is zero, these costs are also zero.
The short-term variable costs are prices of raw materials, wages of labors, etc. See the total variable cost in the diagram here. At, at the beginning, it is increasing and going on with the increase in output. Whenever the output is going on increasing, it is also going and changing, it is moving upwards. So total fixed cost is horizontal to the OX axis, whereas total variable cost is in the increasing form. So we will see the relationship between total fixed cost, total variable cost in this particular diagram. See here, the black line shows the total variable cost and red line shows the total fixed cost. Whenever the output is increasing, that is 0, 1, 2, 3, 4 like this, fixed cost remains constant, that is a green line. FC ಅನ್ನುವಂಥದ್ದು ಏನು ನಿಂತಿದೆ ಸ್ಥಿರವಾಗಿ ನೀವು ಉತ್ಪಾದನೆ ಏನೇ ಮಾಡಿದ್ರೂ ಸ್ಥಿರ ವೆಚ್ಚ ಸ್ಥಿರನೇ ಇದೆ. ಬದಲಾಗುವ ವೆಚ್ಚ ಏನಾಗ್ತಾ ಇದೆ ನೋಡಿ, 12, 20, 26, 34, 48 ಇನ್ಕ್ರೀಸಿಂಗ್. ಟೋಟಲ್ ಕಾಸ್ಟ್ ಏನಾಗ್ತಾ ಇದೆ ನೋಡಿ, 10, 22, 30, 32, 44, 58. ಇಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. See the difference between rate of increasing between variable cost and the fixed cost. ಇವೆರಡರ ನಡುವೆ ವ್ಯತ್ಯಾಸ ಏನಿದೆಯಲ್ಲ, ಆ ಎರಡರ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋಗೋಣ. ಹೌ ದೀಸ್ ಟು ಆರ್ ಇನ್ಕ್ರೀಸಿಂಗ್, ಇವೆರಡನ್ನು ನಾವು ಸೇರಿಸ್ಬಿಟ್ರೆ ಏನಾಯಿತು, ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇಲ್ಲಿ ನೋಡಿ 10 + 0 10, 10 + 12 22, 10 + 20 30, like this. If you add variable cost and fixed cost, you will get the total cost. Very simple explanation and a beautiful diagram you can draw from this table. Let us move on to second important concept of the cost, that is average cost. First we have seen about the total cost, now it is average cost. Total cost means the total cost incurred on production. So average cost here refers to the cost incurred on producing per unit cost of a commodity, per unit. If you are producing a unit of a commodity, it is known as average cost. So average costs are also known as cost per unit. If cost of production is divided by total number of units produced, we will get the average cost. Very simple. ಸರಾಸರಿ ವೆಚ್ಚಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ಆಗಿರುವಂತಹ ಅಥವಾ ತಗಲಿರುವಂತಹ ವೆಚ್ಚ. ಸರಾಸರಿ ವೆಚ್ಚ ಇಸ್ ಈಕ್ವಲ್ ಟು ಟಿ ಸಿ ಅಂದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಅಂದರೆ ಟೋಟಲ್ ಕ್ವಾಂಟಿಟಿ. ಇದು ಎರಡನ್ನು ನಾವು ಭಾಗಿಸಿದ್ರೆ ನಮಗೇನು ಸಿಗ್ತದೆ, ಸರಾಸರಿ ವೆಚ್ಚಗಳು ಸಿಗ್ತವೆ. ಸೊ ಸರಾಸರಿ ವೆಚ್ಚ ಏನಿರುತ್ತೆ, ನಮಗೆ ಮಾರುಕಟ್ಟೆಯನ್ನು ನಾವು ಲಾಭ ನಷ್ಟಗಳನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಈ ಡಯಾಗ್ರಾಮ್ ನಮಗೆ ತುಂಬ ಜ್ಞಾಪಕ ಬರ್ತದೆ. ವಿ ವಿಲ್ see this diagram very often in the market. See, whenever the output is increasing 1, 2, 3, 4 up to 4, 10, the total cost is also increasing 10, 22, 30, 36, 40, 42 like this. It is also increasing. That is total cost. How about the average cost? So 10 divided by 0, it is infinity. ಅಷ್ಟು ಅಂದರೆ ಇದನ್ನು ಅನಂತವಾಗಿ ಮೊದಲನೇದರಲ್ಲಿ ಇರ್ತದೆ. ಅಂದರೆ ನಮಗೆ ಇಲ್ಲಿ ಇನ್ನೂ ಸಿಕ್ಕಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಯೂನಿಟ್ ವಿಚ್ ಈಸ್ ನಾಟ್ ಪ್ರೊಡ್ಯೂಸ್ ಎ ಸಿಂಗಲ್ ಟರ್ಮ್ 0. So the total cost that we have incurred is ₹10. Whenever you go on increasing the output, your automatic cost, that is total cost, is increasing. If you divide the total cost by total output, you will get the average cost. See, 22 divided by 1 is 22, 30 divided by 2 is 15. Likewise, you goes on dividing total cost with the output, you are getting the average cost. And let us see the trend of average cost. First it is infinite, then it is at 22 and slightly decreasing at the point where it is minimum, that is at the unit 7, it is 7.1. After that the average cost is slightly increasing and moving upwards. So simply we can say a half moon shape of the average cost. It is a half moon shape. ಅರ್ಧ ಚಂದ್ರದ ಆಕೃತಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಉತ್ಪಾದನೆ ಹೆಚ್ಚಿಸ್ತಾ ಹೋದಂತೆ ಒಟ್ಟು ವೆಚ್ಚಗಳು ಫುಲ್ ಹೆಚ್ಚಾಗ್ತಾ ಹೋಗ್ತಾವೆ. ಆದರೆ ಸರಾಸರಿ ವೆಚ್ಚ
ಅದರ ಪ್ರಮಾಣದಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲು ನಿಮಗೆ ಏನಾಗ್ತಾ ಹೋಗ್ತದೆ, ಒಟ್ಟು ವೆಚ್ಚವನ್ನು ನಾವು ಹಾಕಿದ್ದೀವಿ, ಉತ್ಪಾದನೆಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ಸರಾಸರಿ ವೆಚ್ಚಗಳು ಕಡಿಮೆ ಆಗ್ತಾ ಹೋಗ್ತವೆ, ಒಂದು ಹಂತಕ್ಕೆ ಬಂದು ನಿಂತು ಕಡಿಮೆಯಾಗಿ ಮತ್ತೆ ಜಾಸ್ತಿ ಆಗ್ತವೆ. ಹೀಗಾಗಿ ಇದು ಅರ್ಧಚಂದ್ರ ಆಕೃತಿಯಲ್ಲಿ ಬರ್ತದೆ. ಸೊ ಇದರಲ್ಲಿ ನಾವು ಮತ್ತೆ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಆ್ಯಂಡ್ ಆವರೇಜ್ ವೇರಿಯಬಲ್ ಕಾಸ್ಟ್, AVC ಅಂತ ಹೇಳ್ತೀವಿ. ಸೊ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬೈ Q. ಒಟ್ಟು ಸ್ಥಿರ ವೆಚ್ಚಗಳನ್ನು ಒಟ್ಟು ಘಟಕಗಳೊಂದಿಗೆ ನಾವು ಭಾಗಿಸಿದ್ರೆ ನಮಗೇನು ಸಿಗ್ತದೆ, ಒಟ್ಟು ಸರಾಸರಿ ವೆಚ್ಚ ಸಿಗ್ತದೆ. ಸೊ ಇದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. See the shapes of different curves. Here ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ವೇರಿಯಬಲ್ ಕಾಸ್ಟ್ಗಳು ಏನಾಗಿದೆ, ಫಿಕ್ಸ್ಡ್ ಕಾಸ್ಟು ಸ್ಥಿರವಾಗಿದೆ, ಇವೆರಡು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ. AC ಅರ್ಧಚಂದ್ರ ಆಕೃತಿಯಲ್ಲಿದೆ. ಇದು ನೋಡಿ, ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್ ಆ್ಯಂಡ್ ಡೌನ್ವರ್ಡ್ಸ್. ಯಾಕೆ ಇದು ಹಿಂಗೆ ಆಗ್ತಾ ಇದೆ? ಸೊ ಆವರೇಜ್ ಕಾಸ್ಟ್ನ ಹೆಂಗಪ್ಪ ಕಂಡುಹಿಡಿಯೋದು? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಔಟ್ಪುಟ್. TFC ಡಿವೈಡೆಡ್ ಬೈ ಔಟ್ಪುಟ್ ಈಸ್ ಈಕ್ವಲ್ ಟು ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಲೆಟ್ ಅಸ್ ಸಿ, 0 ಇಂದ ನಾವು 10 ಮಾಡಿದ್ರೆ ಇನ್ಫಿನಿಟ್ ಮೊದಲನೇದು, ಆಮೇಲೆ ನೋಡಿ 10 ಡಿವೈಡೆಡ್ ಬೈ 110. ಸೊ ಹೀಗೆ ನೀವು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಾಗಿದೆ, ಫಿಕ್ಸ್ಡ್ ಇದೆ 10ಕ್ಕೆ. ಆವರೇಜ್ ಕಾಸ್ಟ್ ಈಸ್ ಡಿಕ್ರೀಸಿಂಗ್ ಆ್ಯಂಡ್ ಮೂವಿಂಗ್ ಡೌನ್ವರ್ಡ್ಸ್. ಸೀದಾ ನೇರವಾಗಿ ಇದು ಡೌನ್ವರ್ಡ್ಸ್ ಅಂದರೆ ಡಿಮಿನಿಷ್ ಆಗ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಡೌನ್ವರ್ಡ್ಸ್ ಆ್ಯಂಡ್ downwards. So average fixed cost is always going downwards. So let us see what is average variable cost. ಅಂದರೆ ಸರಾಸರಿ ಬದಲಾಗುವ ವೆಚ್ಚಗಳು. ಸೊ average variable cost can be find out by dividing total variable cost with the total output. So see the shape of the average variable cost. So in the table, if output is 0, total variable cost is also 0. Hence average variable cost is up to 6 units of output, average variable cost is falling, but it begins to increase from 7th unit. This is happened because of implication of law of variable proportions. So in the diagram we see it is always U shape. So AC is half moon shape and AVC is U shape. So this is the difference between average variable cost and variable cost. See the relationship between average cost, average fixed cost and average variable cost. ನಾವಿಲ್ಲಿ ಹಿಂದೆ ಏನು ಮಾಡಿದ್ವಿ, ಇದು ಟೋಟಲ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟಿಂದ ಎಕ್ಸ್ಪ್ಲನೇಷನ್ ಡಯಾಗ್ರಾಮಲ್ಲಿ ನೋಡಿದ್ದೀವಿ. ಈಗ ನೋಡಿ, ಸಿ ಹಿಯರ್ ರಿಲೇಷನ್ಶಿಪ್, ಔಟ್ಪುಟ್ ಜಾಸ್ತಿ ಆಗ್ತಾ ಇದೆ, ಫಿಕ್ಸ್ಡ್ ಕಾಸ್ಟ್ ಏನಾಗಿದೆ, ಆವರೇಜ್ ಫಿಕ್ಸ್ಡ್ ಕಾಸ್ಟ್. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಿಕಾಸ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ ಆಲ್ವೇಸ್ ಫಿಕ್ಸ್ಡ್. TFC 10 ಇದೆ. ಬಟ್ ಹಿಯರ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ 0, 10, 5, 3.3 ಇತ್ತಲ್ವಾ. ಸೊ ಅದನ್ನೇ ಇಲ್ಲಿ ನಾವು ತೊಗೊಂಡಿದ್ದೀವಿ. ಇದನ್ನು ತೊಗೊಂಡಾಗ ವೇರಿಯಬಲ್ ಕಾಸ್ಟ್ ನೋಡಿ ಹೇಗಾಗ್ತಾ ಇದೆ. ವೇರಿಯಬಲ್ ಕಾಸ್ಟ್ 0, 12, 10, 8.6, 7.5, 6.4, 5.6, 5.7, again 6 and 6.4. So average variable cost is moving downwards, again it stops moving upwards. Whereas average cost, that is main average cost, is included AFC plus AVC and each and everything. ಅವೆಲ್ಲವೂ ಸೇರಿಕೊಂಡಾಗ ಏನಾಗ್ತದೆ, ಆವರೇಜ್ ಕಾಸ್ಟ್ ಅಂತ ನಾವು ಹೇಳ್ತೀವಿ. ಈ ಡೆಫಿನೇಷನಲ್ಲಿ ನೀವು 3 ನೋಡ್ಬೋದು, ಒಂದು ಅರ್ಧಚಂದ್ರ, ಇನ್ನೊಂದು ಯು ಶೇಪ್, ಇನ್ನೊಂದು ಮೂವಿಂಗ್ ಡೌನ್ವರ್ಡ್. ಸೊ ದಿಸ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ AC, AFC ಆ್ಯಂಡ್ AVC. ಸೊ ನಮಗೆ 10 ಅಥವಾ 15 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ AC, AFC ಆ್ಯಂಡ್ AVC ಅಂದರೆ ಇದರ ಮೀನಿಂಗ್ ಬರೆದು, ಎಕ್ಸ್ಪ್ಲನೇಷನ್ ಬರೆದು, ಟೇಬಲ್ಸ್ ಬರೆದು, ಡಯಾಗ್ರಾಮ್ಗಳನ್ನು ಬರಿಬೇಕು. ಯು ಹ್ಯಾವ್ ಟು ರೈಟ್ ದ ಮೀನಿಂಗ್, the tables and the diagram with explanations if the question is for 10 and 15 marks. Sorry. Let us move on to the marginal cost. ಸರಾಸರಿ ವೆಚ್ಚಗಳು ಅಂತ ಕರಿತೀವಿ. ಈ ಸರಾಸರಿ ವೆಚ್ಚ ಅಂತ ಹೇಳಿ ನಾವು ನೋಡಿದಾಗ, ಇಟ್ ಈಸ್ ಅ ಕಾಸ್ಟ್
made for production of an additional unit of the commodity. ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲಿರುವ ವೆಚ್ಚ, ಅಥವಾ ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ 10ನೇ ವಸ್ತು ಅಂತ ಹೇಳ್ತೀವಿ. ಇಲ್ಲಿ ಮತ್ತೊಂದು ವಸ್ತು ಅಡಿಷನಲ್ ಆಗಿ ಒಂದು ಘಟಕ ಉತ್ಪಾದನೆ ಮಾಡಲಿಕ್ಕೆ ನಾವೇನು ಖರ್ಚು ಮಾಡ್ತೀವಲ್ಲ ಅದು ಸರಾಸರಿ ವೆಚ್ಚಗಳು. ಸೊ ಮಾರ್ಜಿನಲ್ ಕಾಸ್ಟ್ ಮೇ ಬಿ ಕಾಸ್ಟ್ ಇನ್ಕರ್ಡ್ ಆನ್ ಪ್ರೊಡಕ್ಷನ್ ಆಫ್ ಅನ್ ಅಡಿಷನಲ್ ಯೂನಿಟ್, ಬಟ್ ವೈಲ್ ಫೈಂಡಿಂಗ್ ಇಟ್ ಔಟ್ it is a change in total cost with the one unit change in its output. There is no much difference in the meaning, but we can see it here. So marginal cost is equal to change in total cost divided by change in total quantity. It can be easily find out with the help of this formula, or it can be also find out with the MC is equal to TCN minus 1. Here n minus 1 is an extra unit of output that you are going to produce. So total cost, average cost and marginal cost. See the shape of the marginal cost, how it is find out, and how what is the shape. See, output is increasing, so total cost here is 10, 22, 30, 36, it is 82. Okay, see the marginal cost. So marginal cost is here the difference between first unit and the second unit, that is 10 minus 22, then 22 minus 30, like that. 22 minus 30 is 8, 30 minus 36 is 6, 36 minus 40 is 4. Likewise, marginal cost is declining up to 5th unit and remain constant till 6th unit. After 7 units it goes on increasing. See, here the average cost is a half moon shape, ardha chandra akriti irutte, but MC, see here MC, that is marginal cost, is U shape. See, M ಅನ್ನಲ್ಲಿ ಏನಾಗಿದೆ, 2 ಯೂನಿಟ್ಸ್ ಇರೋದ್ರಿಂದ ಅಲ್ಲಿ ನಿಂತುಬಿಟ್ಟು ಅಲ್ಲಿಂದ ಮೇಲೆ ಅದು ಹೋಗ್ತಾ ಇದೆ. See the relationship between, as I told you, average cost and marginal cost. See here, average cost ಮತ್ತು ಮಾರ್ಜಿನಲ್ ಕಾಸ್ಟಿನ ಒಂದು ಡಿಫರೆನ್ಸ್ ನೋಡಿ. ಇವೆರಡರ ಡಿಫರೆನ್ಸ್ನ ನಾವು ಸುಲಭವಾಗಿ ಹೇಳ್ಬೋದು ಯಾಕೆ ಇವೆಲ್ಲ ಅರ್ಧಚಂದ್ರಾಕೃತಿಯಲ್ಲಿದೆ ಅಥವಾ ಯು ಶೇಪಲ್ಲಿದೆ ಅಂತ ಅನ್ನೋದನ್ನು ನಾವು ಸುಲಭವಾಗಿ ಇಲ್ಲಿ ತಿಳ್ಕೋಬಹುದು. ದಿಸ್ ಈಸ್ ದ ಆ್ಯಕ್ಚುಯಲ್ ಶೇಪ್ ಆಫ್ ಇ ಸಿ ಆ್ಯಂಡ್ ಎಮ್ ಸಿ. ಈ ಡಿಫ್ರೆನ್ಸ್ ಏನಿದೆಯಲ್ಲ, ಈ ಡಿಫ್ರೆನ್ಸನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಮಾರ್ಕೆಟಲ್ಲಿ ಲಾಭ ಮತ್ತು ನಷ್ಟಗಳನ್ನು ಕಂಡುಹಿಡಿತೀವಿ. So now move on to the long run cost curves. So in short run, we expect few factors of production, and that is except few factors of production, all factors of production assumed to be constant because it is a short period. You cannot change the plant, you cannot change all the factors of production because of the time limit in the short period. Whereas the long period, it refers to the period varies from months to years. So in a long run, all the factors of production can be changeable. You can change the output, you can change the capacity, you can change the equipment, you can change the machinery, you can change the land, you can change the employee. Each and everything can be changed because of the time. In the short period, there was a time limit, you cannot change. But in the long period, you can easily change all factors of production. The Pausanias is a economist, well-known economist, who said long run is a period in which all factors are variable. ದೀರ್ಘಾವಧಿಯಲ್ಲಿ ನಿಮಗೆ ಸಮಯ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಉತ್ಪಾದನಾಂಗಗಳನ್ನು ನೀವು ಬದಲಾವಣೆ ಮಾಡ್ಬೋದು, ಎಕ್ಸೆಪ್ಟ್ ಲ್ಯಾಂಡ್, ಭೂಮಿಯನ್ನು ಹೊರತುಪಡಿಸಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಮತ್ತೆ ಲಾಂಗ್ ರನ್ ಕಾಸ್ಟ್, ಟೋಟಲ್ ಕಾಸ್ಟ್, ಲಾಂಗ್ ರನ್ ಆವರೇಜ್ ಕಾಸ್ಟ್ ಆ್ಯಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಅಲ್ಲಿ ಶಾರ್ಟ್ ರನ್ನಲ್ಲಿ ಹೇಳಿದ್ವಿ, ಇಲ್ಲಿ ಅದೇ ಥರ ಲಾಂಗ್ ರನ್ನಲ್ಲಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇನ್ ದ ಲಾಂಗ್ ರನ್ ಲೆಟ್ us see the shapes of the long run short curves and long run cost curves. So long run total cost curves, first diagram, long run total cost curve, second diagram, long run total cost curve in the third graph. So based on the above condition, the final shape of the long run total cost curve is shown here.
So as OQ point shows that when returns to scale are increasing at increasing rate, total cost increase at diminishing rate. It is increasing but at the diminishing rate. At OQ1 point shows that return to scale are constant, hence total cost is constant. So total cost now diagram in the past diagrams we have seen that it has a stagnant. So beyond the Q1 point in the figure, return to scale are decreasing, hence total cost is increasing. So it is increasing at a very fast rate because here the scale of production are decreasing. So this is the long run total cost. Let us see the long run average cost. So long run average costs are also known as envelope cost or planning cost curve. So JBN, according to him, the long run average cost curves of each possible output, the lower cost of producing that output is the long run. So long run average cost involves various short run average cost curve plans. It includes various short run average costs. So a firm combines all short run average cost curves to have one long run average cost. So let us see, the firm has three types of plants. One is small plant operates with the small cost, medium plant SAC2 and large one is SAC3. See, these three can be say here. So it is a combination of all these things. So as a combination of SAC1, SAC2, SAC3, you will get long run average costs. See the beautiful diagram here, LAC, lower. So you are making up additionals of SAC1, SAC2, SAC3, SAC4 and SAC5, combining together to make one LAC. That is why it is known as envelope or planning of cost curves. So this is about the various concepts of costs. So what is the meaning of the cost? What are the various types of costs? What are the shapes of the cost curves? All these can be very easily understandable with all these types of uh, slides. I hope explanation is worth and helpful to students in preparing for your examinations as well as for the competitive examinations. I will be explaining about the economics of scales in my next slides, which will be I am bringing in near future. So thank you for patient listening.